ನನ್ನ ಮಗಳಾಗೇ ಇರ್ತಾಳೆ. ಮಗಳಾಗಿರ್ತಾಳೆ. ಇಡೀ ಸಿನಿಮಾಲಿ ನೀವು ನನ್ನನ್ನು ಹಿಂಗೆ ನೋಡ್ತೀರ. ಸೊ ಹಂಗಾಗಿ ಜಡೇಶು ನನ್ನ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯಿತು. ಇನ್ನು ಅದಕ್ಕೆ ಹೇಳಿದ್ದೀನಿ ಜಲ್ದಿ ಎಲ್ಲ ಮುಗಿಸ್ಬಿಡೋಣಪ್ಪ ಜಡೇಶ್ ಅಂತ. ಅಂದರೆ ಕನಸುಗಾರನಿಗೆ ಮತ್ತು ಕಲೆ ಗೊತ್ತಿರೋರಿಗೆ, ಒಬ್ಬ ಪೇಂಟ್ರಿಗೆ, ಒಬ್ಬ ಡೈರೆಕ್ಟ್ರಿಗೆ ಯಾವತ್ತೂ ಸಮಾಧಾನ ಇರಬಾರ್ದು. ಹಂಗೆ ಇರದೇ ಇರೋದೇ ಕರೆಕ್ಟು. ಹಂಗೆ ಮತ್ತೆ ಮತ್ತೆ ನಾನು ಹೊಸದೇನು ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ. ಸೊ ಹಂಗಾಗಿ ಒಂದು ಒಳ್ಳೆ ಕಥೆನೇ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು. ನಾವಂತೂ ವಿದ್ಯಾವಂತರ ಜೊತೆ ಇರೋಣ ಅನ್ನೋ ಒಂದು ಆಸೆ ಅಷ್ಟೇ. ಲ್ಯಾಂಡ್ ಲಾರ್ಡ್ ಅದು ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದಂಥ ಪದಗಳದು. ಲ್ಯಾಂಡ್ ಲಾರ್ಡ್, ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡಾ ನೀನು? ಹೌದಾ, ಅದೇನು ದೊಡ್ಡ ಲ್ಯಾಂಡ್ ಲಾರ್ಡ್ ಥರ ಮಾತಾಡ್ತೀಯ ನೀನು? ಓ ಹೌದಾ ಅಂತ. ಅದೇ ನೀನೇನು ದೊಡ್ಡ ಭೂಮಾಲೀಕನ ಅಂದರೆ ನಮ್ಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಅದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು. ಆವಾಗ ಹೇಳೋರು, ಅದೇ ಕಣೋ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನ್ದಾರರು, ಜಮೀನಿರೋರ ನೀವು ಅಂತ. ಸಮ್ಟೈಮ್ಸ್ ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲೀಲಿ ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನ ಹಾಕ್ತೀವಿ. ಸೊ ಹಂಗೆ ನಮ್ಮ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲೀಷ್ ಪದಗಳನ್ನ ಉಪಯೋಗಿಸಿದ್ದೀವಿ. ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲೀಷ್ ಕಲೀಲಿ ಅಂತ. ಕಿತ್ತೇನ ಏನದು? ಆಳಿದವರ ಕಥೆ ಅಲ್ಲ, ಅಳಿದು ಉಳಿದವರ ಕತೆ. ಆಳಿದವರ ಕಥೆ ಅಲ್ಲ, ಅಳಿದು ಉಳಿದವರ ಕತೆ ಅಂತ ನನಗನ್ಸುತ್ತೆ. ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳಿದು ಉಳಿದವರೇನೆ. ಬಟ್ ನಮ್ಗೆ ಅಳಿಯಕ್ಕೆ ಬರಲ್ಲ. ಸೊ ಅವ್ರು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ. ಸೊ ಹಂಗಾಗಿ ನಾವೆಲ್ಲ ನಾವೆಲ್ಲರೂ ಅಳೆದು ಉಳಿದವರು ಅಂತ ನಾನು ಬಯಸ್ತೀನಿ. ಆ್ಯಕ್ಷನ್ ಅಂತೂ ಈ ಸತಿ ಜಡೇಶ್ ಫುಲ್ ಫ್ಲೆಡ್ಜ್ ಆಫ್ ಎಲ್ಲವನ್ನೂ ಇಟ್ಟಿದ್ದಾರೆ. ಆ್ಯಕ್ಷನ್ ಇವರೆಲ್ಲ ಏನು ಅಂದರೆ ವಿಷಯಗಳ ಜೊತೆ ಆ್ಯಕ್ಷನ್ ಹೇಳ್ತಾರೆ, ಬರೀ ಆ್ಯಕ್ಷನ್ನೇ ಸಿನಿಮಾ ಮಾಡೋದಿಲ್ಲ. ಸೊ ಅದು ನಮಗೆ ವಿಷಯ ಇದ್ದಾಗ ಆ್ಯಕ್ಷನ್ ಮಾಡೋಕ್ಕೆ ನಮಗೆ ಅದು ತುಂಬ ಶಕ್ತಿ ಕೊಡುತ್ತೆ. ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ವರ್ಕ್ ಆಗಲ್ಲ ಅದು. ಸೊ ಸ್ವಾಮಿ, ನಿನ್ನ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ. ನಿನ್ನ ಬಗ್ಗೆ, ಕರ್ಣ ಬಗ್ಗೆ ಎಲ್ಲ ಹೇಳಿದೆ. ನಿನಗೊಂದು ದೊಡ್ಡ ಥ್ಯಾಂಕ್ಸು ಸ್ವಾಮಿ. ತುಂಬ ಅದ್ಭುತವಾದ ಕೆಲಸಗಾರ ನೀನು. ನಿನಗೆ ದೇವ್ರು ತುಂಬ ಒಳ್ಳೇದು ಮಾಡಲಿ. ಸರಿ, ತೋಳಿಗೆ ಕೆಂಪು ಬಟ್ಟೆ, ಪೋಸ್ಟ್ರಲ್ಲಿ ಕೆಂಪದ ಅದು ಕಲರ್ಗಿಂತ ಚೇಂಜ್ ಮಾಡ್ಬಿಟ್ರನಪ್ಪ. ನಿಮ್ಮ ವಯಸ್ಸು ಫಸ್ಟಿಂದ ಕೊನೆ ತನಕ 51 ವರ್ಷ ಅಂತ ಹೇಳಿದ್ರಿ. ಆದರೆ ನಿಮ್ಮ ಹೀರೋಯಿನ್ ರಚಿತಾ ರಾಮ್ ಅವರನ್ನು ನಾವು ಆ ಮಿಡ್ಲ್ ಏಜ್ ಇದರಲ್ಲೇ ನೋಡ್ಬೋದಾ? ಹೌದು. ನನ್ನ ರಚಿತಾ ರಾಮ್ ಅವ್ರನ್ನ ನೀವು ಆಲ್ಮೋಸ್ಟ್ ಇದೇ ಏಜ್ ಇದರಲ್ಲೇ ನೋಡ್ತೀರಾ. ಅವ್ರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟೇ. ಅಂದರೆ ಬಂದಿರೋರು ಅವರು. ಹಾಂ, ಅಫ್ಕೋರ್ಸ್ ನಾವೆಲ್ಲ ಅದಕ್ಕೆ ಒಬ್ಬೊಬ್ಬರಾಗೆ ತಮ್ಮಲ್ಲಿ ಕಾಣಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರ ಪಾತ್ರ ಬಿಡ್ತೀನಿ, ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡ್ತೀವಿ ಈಗ. ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡಿಕೊಡ್ತೀವಿ ಈಗ.